ಜಸ್ಟ್ 1 ಮಿನಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಕ್ಷಣ ಸತ್ಯ ದರ್ಶನ, ಪ್ರತಿಯೊಂದು ಸೆಕೆಂಡ್ನಲ್ಲಿ ತುಂಬ ಅದ್ಭುತವಾದ ಮಹಾಶಕ್ತಿ ಇರುತ್ತೆ. ಜಸ್ಟ್ 1 ಮಿನಿಟ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಮಾತ್ರ ಧ್ಯಾಸ. ಯಾವ ಜಪವೂ ನಾಮಸ್ಮರಣೆಯೂ ಏನೂ ಇಲ್ಲ. ಅದ್ಭುತವಾದ ನಮ್ಮ ಆತ್ಮ ಪರಮಾತ್ಮನ ದರ್ಶನ ಪಡೆಯಬೇಕಾದರೆ ನಮ್ಮ ಆತ್ಮ ಶಕ್ತಿ ಧ್ಯಾನ ಮಾಡಬೇಕು, ಮನಸ್ಸು ಧ್ಯಾನ ಮಾಡಬೇಕು, ಶರೀರ ಧ್ಯಾನ ಮಾಡಬೇಕು, ಆತ್ಮ ಧ್ಯಾನದಲ್ಲಿರಬೇಕು, ಆಲೋಚನೆ ಧ್ಯಾನದಲ್ಲಿರಬೇಕು, ಮಾತು ಮಂತ್ರ ಆಗಬೇಕು, ಮನಸ್ಸು ಧ್ಯಾನ ಮಾಡ್ತಿರಬೇಕು. ಮನಸ್ಸು ಮತ್ತು ಶರೀರ ಧ್ಯಾನ ಮಾಡಿದ್ರೆ ಆತ್ಮಜ್ಞಾನ ಬರುತ್ತೆ. ಆತ್ಮಕ್ಕೆ ಶಕ್ತಿ ಕೊಡಬೇಕು, ಆತ್ಮಕ್ಕೆ ಚೈತನ್ಯ ಶಕ್ತಿ ಕೊಡಬೇಕು. ಆತ್ಮಕ್ಕೆ ಚೈತನ್ಯ ಶಕ್ತಿ ಕೊಡಬೇಕಾದರೆ ಶ್ವಾಸದ ಮೇಲೆ ಧ್ಯಾಸ ಇರಬೇಕು. ನಮ್ಮನ್ನು ಕಾಪಾಡುವ ಪ್ರತಿ ಕ್ಷಣಕ್ಕೂ ನಮ್ಮ ಶ್ವಾಸ ಮಾತ್ರ, ನಮ್ಮ ಪ್ರಾಣಶಕ್ತಿ ಮಾತ್ರ. ನಮ್ಮ ಪ್ರಾಣಶಕ್ತಿಯಿಂದಲೇ ನಾವು ಬದುಕಿದ್ವಿ. ನಮ್ಮ ಪ್ರಾಣಶಕ್ತಿ ನಮ್ಮ ದಿನನಿತ್ಯ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಪ್ರಾಣಶಕ್ತಿ ನಮಗೆ ಮಹಾಶಕ್ತಿನೇ. ನಾವು ಪ್ರಾಣಶಕ್ತಿಯನ್ನು ಮರೆತು ಬಿಟ್ಟು ನಾವು ಮನಸ್ಸಿನ ಶಕ್ತಿಯೊಂದಿಗೆ ನಾವು ಬೆರೆತಿದ್ದೀವಿ. ಅದಕ್ಕೆ ಅನಾರೋಗ್ಯ ಜಾಸ್ತಿ, ಅಶಾಂತಿ ಜಾಸ್ತಿ, ಚಂಚಲ ಮನಸ್ಸಿನಿಂದಿದ್ದೀವಿ. ಸ್ವಚ್ಛವಾದ ಮನಸ್ಸು ಇಲ್ಲ ನಮ್ಮಲ್ಲಿ. ಪ್ರತಿದಿನ ಧ್ಯಾನ, ಪ್ರತಿದಿನ ಆರೋಗ್ಯದ ಜೀವನ. ಓಕೆ ಮಿಸ್ಟರ್ಸ್, 2 ಕೈಗಳು ಕಣ್ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಧ್ಯಾನಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಸ್ವರ್ಣಮಾಲ ಪತ್ರಿಜಿಯಮ್ಮನವರಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಸ್ವಾಮಿ ವಿವೇಕಾನಂದರಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಸರ್ವಜ್ಞೇಶ ಪಿರಮಿಡ್ಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಹಾಗೆ ಮಹಾಪುರ ಬಾಬಾಜಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಜಗಜ್ಯೋತಿ ಬಸವಣ್ಣನಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಎಲ್ಲ ಯೋಗಿಗಳಿಗೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಥ್ಯಾಂಕ್ ಯು.